ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಸಾಲ್ಟ್ ರೀಡಿಂಗ್ ಮಾಡ್ತೀನಿ. ಸೊ ಈ ಸಾಲ್ಟ್ ರೀಡಿಂಗ್ನ ಮಾಡಿ ಅಂತ ನನಗೆ ಬಹಳಷ್ಟು ಜನ ಕೇಳ್ಕೊಳ್ತಾ ಇದ್ರಿ. ಐ ವಾಸ್ ಬಿಟ್ ಬ್ಯುಸಿ ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಅವಾರ್ಡ್ ಸಿಕ್ಕಿದೆ, ಸೌತ್ ಇಂಡಿಯನ್ ವಿಮೆನ್ ಅಚೀವರ್ಸ್ ಅವಾರ್ಡ್. ಮತ್ತು ಈ ಒಂದು ವಿಚಾರವಾಗಿ ಐ ವಾಸ್ ವೆರಿ ಮಚ್ ಬ್ಯುಸಿ, ಅದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವಿಡಿಯೋ ಯಾವ ಕುರಿತಾಗಿರುತ್ತೆ ಅಂದರೆ, ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಯೂನಿವರ್ಸಿಂದ ಯಾವ ಮೆಸೇಜಸ್ ತಲುಪಲಿದೆ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಒಂದಷ್ಟು ಮೆಸೇಜಸ್ ನಿಮಗೆ ತಲುಪಲಿದೆ ಅಂತಲೇ ಅರ್ಥ. ಏನು ಮೆಸೇಜಸ್ ಅಂತ ನೋಡೋಣ. ಮತ್ತು ನಾನು ಟ್ಯಾರೋ ಕೂಡ ಉಪಯೋಗಿಸ್ತೀನಿ. ಆದರೆ ಈ ಒಂದು ರೀಡಿಂಗ್ನಲ್ಲಿ ಏನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ದೈವದಿಂದ ಸಿಗಲಿದೆ ಅಂತ ನೋಡಿ ಹೇಳ್ತೀನಿ. ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಡಿವೈನ್ ಏಂಜಲ್ಸ್ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಸಾಲ್ಟ್ ರೀಡಿಂಗ್ ಮುಖಾಂತರವಾಗಿ ಏನು ಮೆಸೇಜಸ್ ಬರ್ತಾ ಇದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ಸ್ ಸಿ ಏನಿದೆ ಮೆಸೇಜಸ್ ಅಂತ. ನಾನು ಒಂದು ಮೌಂಟೇನ್ ಅನ್ನುವಂಥ ಒಂದು ಸನ್ನಿವೇಶವನ್ನು ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ, ಪ್ರೆಸೆಂಟ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಏರುಪೇರುಗಳನ್ನ ನೋಡ್ತಾ ಇದ್ದೀರಾ. ಪ್ರಾಬ್ಲಮ್ಸ್ ಹಿಂದೆ ಬರ್ತಾ ಇದೆ. ಬೆಟ್ಟದಷ್ಟು ಕಷ್ಟಗಳು ಅಂತಾರಲ್ಲ, ಹಾಗೆ ನಿಮ್ಮ ಪರಿಸ್ಥಿತಿ ಆಗಿದೆ. ಆದರೆ ಇನ್ನೊಂದು ಏನು ನಾನು ಮೆಸೇಜ್ ನೋಡ್ತಾ ಇದ್ದೀನಿ ಅಂದರೆ, ನಿಮಗೊಂದು ಸರಳವಾದ ದಾರಿ ಕೂಡ ಸಿಗುತ್ತೆ ಆ ಒಂದು ಪ್ರಾಬ್ಲಮ್ನ ಬ್ರೇಕ್ ಮಾಡೋಕ್ಕೆ ನಿಮ್ಮ ಲೈಫ್ನಲ್ಲಿ. ಸೊ ಒಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೀವು ನಂಬುವ ದೈವದಿಂದ ಆಗಿರ್ಬೋದು, ಯೂನಿವರ್ಸಿಂದ ಆಗಿರ್ಬೋದು, ಈಗ ಆ ಒಂದು ಬೆಟ್ಟದಂಥ ಪ್ರಾಬ್ಲಮ್ ನೀವೇನನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅದಕ್ಕೆ ಕೈ ಹಾಕೋದು ಬೇಡ, ಹೊಸದಾದ ಒಂದು ದಾರಿನ ಹುಡುಕೊಂಡು ನೀವು ಮುಂದೆ ಹೋಗಿ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಸೊ ನೀವು ಯಾವುದೇ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ಬೋದು, ಅದಕ್ಕೆ ಉತ್ತರ ಏನಂದರೆ ಪಾಸ್. ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈಗ ಸದ್ಯಕ್ಕೆ ಆಗೋದಿಲ್ಲ ಅಂತಲೇ ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸ್ವಲ್ಪ ಕಾಯಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಕೆಲವರಿಗೆ ಅದೊಂದು ಮೆಸೇಜ್ ನಾನು ನೋಡ್ತಾ ಇದ್ದೀನಿ ಸ್ಟ್ರಾಂಗ್ ಆಗಿ. ಮತ್ತು ನಾನು ಇನ್ನೊಂದು ಯಾವ ಒಂದು ಆಕಾರ ನೋಡ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ವಾಟ್ ಎಲ್ಸ್ ಐ ಆಮ್ ಸೀಯಿಂಗ್. ನಿಮಗೇನಾದರೂ ಕಾಣ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ನಿಮಗೇನಾದರೂ ಆಕಾರ ಕಾಣಿಸ್ತಾ ಇದೆ, ಈ ಸಾಲ್ಟ್ ರೀಡಿಂಗಲ್ಲಿ ಏನಾದರೂ ಆಕಾರ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಓಕೆ. ಮತ್ತು ನಾನೊಂದು ಹಾರ್ಟ್ ಬ್ರೇಕ್ನ ನೋಡ್ತಾ ಇದ್ದೀನಿ. ಹೃದಯ ಬ್ರೇಕ್ ಆಗಿರೋ ಥರ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ನಲ್ಲಿ ನಿಮ್ಮ ಮನಸ್ಸಿಗೆ ಒಬ್ಬರು ಆಘಾತ ಉಂಟು ಮಾಡಿದ್ದಾರೆ, ನೋವು ಉಂಟು ಮಾಡಿದ್ದಾರೆ. ಅವ್ರಿಗೆ ಮತ್ತೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ. ದೇ ಡೋಂಟ್ ಡಿಸರ್ವ್ ಅ ಸೆಕೆಂಡ್ ಚಾನ್ಸ್ ಅಂತ ಹೇಳ್ಬೋದು. ಅರ್ಧ ಚೂರಾದ ಹಾಗೆ ಅನುಭವ ನಿಮಗಾಗಿದೆ ಅಂದರೆ, ಅವರು ಅಷ್ಟು ನಿಮ್ಮ ನಂಬಿಕೆಗೆ ಮೋಸ ಮಾಡಿರ್ಬೋದು, ನಿಮ್ಮ ಮನಸ್ಸಿಗೆ ಆಘಾತ ಮತ್ತು ಹಿಂದೆನೇ ನೋವು ಕೊಟ್ಟಿರ್ಬೋದು. ಇವರು ನಿಮ್ಮ ಲೈಫ್ನಲ್ಲಿ ಇರುವುದಕ್ಕೆ ಅರ್ಹರಲ್ಲ ಅಂತ ಮೆಸೇಜ್ ಬರ್ತಾ ಇದೆ. ಸೊ ಪ್ರೆಸೆಂಟ್ನಲ್ಲಿ ರೀಸೆಂಟಾಗಿ ಯಾರು ನಿಮಗೆ ಪ್ರಾಬ್ಲಮ್ನ ಉಂಟು ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕಾ ಬೇಡವಾ ಅನ್ನುವಂಥ ವಿಷಯವಾಗಿ ನೀವೊಂದು ಡಿಸಿಷನ್ ತೊಗೋಬೇಕು ಅಂತಲೇ ಬರ್ತಾ ಇದೆ. ಆ್ಯಸ್ ಐ ಟೋಲ್ಡ್, ಇದು ಒಂದು ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ನಿಮಗೆ ಅದು ರೆಸೊನೇಟ್ ಆಗ್ಬೋದು, ಆಗದೇನೂ ಇರಬಹುದು. ಬಟ್ ಇಲ್ಲಿ ಏನು ಮೆಸೇಜ್ ಬರುತ್ತೆ, ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ಅಫ್ಕೋರ್ಸ್ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ನಿಮಗೆ ಆಗಿರುತ್ತೆ. ಅಕಸ್ಮಾತ್ ಇದು ನಿಮಗೆ ರೆಸೊನೇಟ್ ಆಗ್ತಾಯಿಲ್ಲ, ಕನೆಕ್ಟ್ ಆಗ್ತಾಯಿಲ್ಲ ಅಂದರೆ ದಟ್ಸ್ ಓಕೆ, ಲೆಟ್ ಇಟ್ ಗೋ. ಮತ್ತು ನಾನು ಇನ್ನೂ ಒಂದು ಏನು ನೋಡ್ತಾ ಇದ್ದೀನಿ ಅಂದರೆ, ಬಿಲ್ಲು ಬಾಣ ಅಂತಾರ, ಬಿಲ್ಲು ಬಾಣದ ಒಂದು ಆಕಾರವನ್ನು ಕೂಡ ಒಂದು ಫಿಗರ್ನ ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ಮುಂದೆ ಒಂದು ಆಪರ್ಚುನಿಟಿ ಬರುತ್ತೆ, ಒಂದು ಆಫರ್ ಬರ್ಬೋದು. ಓಕೆ, ಆ ಆಫರಿಂದ ನೀವು ಶ್ರದ್ಧೆ ಇಟ್ಟು ಆ ಒಂದು ವಿಚಾರಕ್ಕೆ ಕೈ ಹಾಕಿ
ಮನಸ್ಸಿಟ್ಟು ಮಾಡೋದ್ರಿಂದ ನೀವು ಅದರಲ್ಲಿ ಜಯನ ನೋಡ್ತೀರಾ. ಫೋಕಸ್ ಕಾನ್ಸಂಟ್ರೇಷನ್ನ ನೀವು ಸ್ಟ್ರಾಂಗ್ ಆಗಿ ಆ ವಿಚಾರವಾಗಿ ಇಟ್ಕೊಂಡ್ರೇ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ ಅಂತ ಬರ್ತಾಯಿದೆ. ಸೊ ಅದನ್ನು ನಾನು ಪಿಕ್ ಮಾಡ್ತಾಯಿದ್ದೀನಿ ಸ್ಟ್ರಾಂಗಾಗಿ ಈ ಒಂದು ರೀಡಿಂಗ್ನಲ್ಲಿ. ಮತ್ತು ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ನೀವು ಇವಾಗ ಯಾವ ಒಂದು ಕಂಡೀಷನಲ್ಲಿ ವಿಡಿಯೋ ನೋಡ್ತಿರ್ತೀರಾ, ಯಾವುದೋ ಒಂದು ಗೊಂದಲದಲ್ಲಿ ನೋಡ್ತಾ ಇದ್ದೀರಾ, ಒಂದು ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಆ್ಯರೋ ಅನ್ನುವಂಥ ಒಂದು ಫಿಗರ್ನ ನಾನು ನೋಡಿದ್ದೀನಿ. ಫಿಗರ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಸಾಲ್ಟ್ ರೀಡಿಂಗ್ನಲ್ಲಿ ಆ್ಯರೋ ಅಂತ ಬಂದಿದೆ, ರೈಟ್ ಸೈಡ್ ಆ್ಯರೋ. ಹೀಗೆ ಯು ಕ್ಯಾನ್ ಸಿ ಹಿಯರ್ ಈ ಆ್ಯರೋನ ನಾನು ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ, ನೀನು ಹೋಗ್ತಾ ಇರುವಂಥ ದಾರಿ ಸರಿಯಾಗೇ ಇದೆ. ಕನ್ಫ್ಯೂಷನ್ ಇದೆ ಅಂದರೆ ನೀನು ಹರಿಸ್ಕೊಳ್ಳುವಂಥ ಶಕ್ತಿ ಇದೆ. ಅದನ್ನು ನೀನೇ ಸಾಲ್ವ್ ಮಾಡ್ಕೊ, ಬೇರೆಯವ್ರ ಮೇಲೆ ರಿಲೈ ಆಗುವ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಬರ್ತಾ ಇದೆ. ಮತ್ತು ನಾನು ಡಿ ಅನ್ನುವಂಥ ಒಂದು ಲೆಟರ್ನ ನೋಡ್ತಾ ಇದ್ದೀನಿ. ಡಿ ಲೆಟರ್, ಯು ಕ್ಯಾನ್ ಸಿ ಹಿಯರ್ ಡಿ ಲೆಟರ್. ನಿಮ್ಗೆ ಇನ್ನೇನಾದ್ರು ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ನಾನು ಎನ್ ಕೂಡ ನೋಡ್ತಾ ಇದ್ದೀನಿ. ಡಿ ಡಿವೈನ್ ಬ್ಲೆಸ್ಸಿಂಗ್ಸ್ ಇರ್ಬೋದು ನಿಮಗೆ. ಮತ್ತು ಡಿ ಈಸ್ ಈಕ್ವಲ್ ಟು ಡೇರಿಂಗ್. ಈಗ ಪ್ರೆಸೆಂಟ್ನಲ್ಲಿ ಆ ಥರದ್ದು ಒಂದು ನೀವು ಸ್ಟ್ರಾಂಗ್ ಆಗಿರುವಂಥ ವಿಲ್ ಪವರ್ನ ಇಟ್ಕೊಂಡು ಮುಂದೆ ಹೋಗಬೇಕು. ಆ ಶಕ್ತಿ ನಿಮ್ಮಲ್ಲಿದೆ, ಆ ಶಕ್ತಿ ನಿಮಗೆ ಬೇಕಾಗಿದೆ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಟಿ ಅನ್ನುವಂಥ ಒಂದು ಅಕ್ಷರ ಕೂಡ ನೋಡ್ತಾ ಇದ್ದೀನಿ. ಟಿ ಲೆಟರ್, ಟಿ ಎನ್. ಮತ್ತು ಇನ್ನೇನು ನೋಡ್ತಾ ಇದ್ದೀನಿ, ಐ ಲೆಟ್ ಯು ನೋ ವಾಟ್ ಎಲ್ಸ್ ಐ ಆಮ್ ಸೀಯಿಂಗ್ ಅಂತ. ಓಕೆ, ಇನ್ನೊಂದೇನಾಗಿದೆ ಅಂದರೆ, ನಿಮ್ಗೆ ಇನ್ನೊಂದು ಸ್ಪೆಷಲ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಲೈಫ್ನ, ನಿಮ್ಮ ಪರ್ಸ್ನಲ್ ಲೈಫ್ನ, ನಿಮ್ಮ ಪ್ರೊಫೆಷ್ನಲ್ ಲೈಫ್ನ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅದಕ್ಕೆ ನೀವೊಂದು ಪ್ರೈವಸಿ ಕೊಡಬೇಕಾಗತ್ತೆ. ನಿಮ್ಮ ಪರ್ಸ್ನಲ್ ಲೈಫ್ನ ಓವರ್ ಶೇರಿಂಗ್ ಮಾಡೋದಾಗಿರ್ಬೋದು, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಾಗಿರ್ಬೋದು. ಅದರಿಂದ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬಿರುಕು ಬೀಳ್ತಾ ಇದೆ. ಬೇರೆಯವರಿಂದ ಬ್ಯಾಡ್ ಅಡ್ವೈಸಸ್ನ ಪಡೀತಾ ಇದ್ದೀರಾ. ಬೇರೆಯವರು ಅವ್ರ ಮೂಗ ನೇರಕ್ಕೆ ಅವ್ರಿಗೆ ಬೇಕಾಗಿರೋ ಹಾಗೆ ನಿಮಗೆ ಬ್ಯಾಡ್ ಅಡ್ವೈಸಸ್ನ ಕೊಡ್ತಾ ಇದ್ದಾರೆ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಕೀಪ್ ಯುವರ್ ಲೈಫ್ ಪ್ರೈವೇಟ್ ಅಂತ ಒಂದು ಮೆಸೇಜ್ ಬಂದಿದೆ. ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಬೇರೆಯವರ ಸಜೆಷನ್ ತೊಗೊಳ್ಳುವ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿಬಿಡಿ ಪ್ರೊಫೆಷ್ನಲ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಅಂತ ಕೂಡ ಮೆಸೇಜ್ ಬಂದಿದೆ ನಿಮಗೆ. ಎಸ್ ಅನ್ನುವಂಥ ಲೆಟರ್ ನೋಡ್ತಾ ಇದ್ದೀನಿ. ಎಸ್ ಇಸ್ ಈಕ್ವಲ್ ಟು ಸಕ್ಸಸ್ ಇರ್ಬೋದು. ನಿಮ್ಮ ಹೆಸರು ಎಸ್ಸಿಂದ ಶುರು ಆಗ್ತಿರ್ಬೋದು. ನಿಮಗೂ ಈ ಒಂದು ರೀಡಿಂಗ್ ಬಹಳ ಕನೆಕ್ಟ್ ಆಗಿದೆ ಅಂತ, ನಾನು ಯಾವ ಲೆಟರ್ಸ್ನ ಹೇಳಿದ್ದೀನಿ ಆ ಲೆಟರ್ನಲ್ಲಿ ನಿಮ್ಮ ಹೆಸರು ಬಂದಿದೆ ಅಂದರೆ ಅವ್ರಿಗೆ ಬಹಳಷ್ಟು ಕನೆಕ್ಟ್ ಆಗುತ್ತೆ ಈ ಒಂದು ರೀಡಿಂಗ್ ಅಂತ ಅರ್ಥ. ಮತ್ತು ಇನ್ನೊಂದು ಮೆಸೇಜ್ ಏನು ನಾನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂದರೆ ಅದಕ್ಕೆ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಸ್ಟಕ್ ಅನ್ನುವಂಥ ಒಂದು ವಿಚಾರ ನಿಮ್ಮ ಲೈಫಲ್ಲಿ ಬರಬಾರ್ದು. ಇಷ್ಟೇ ನನ್ನ ಲೈಫು ಅನ್ನುವಂಥ ಒಂದು ಕಾಂಪ್ಲೆಕ್ಸಿಟಿನ ಬೆಳೆಸ್ಕೋತಾ ಇದ್ದೀರಾ. ನಾನು ಇನ್ನು ಬೆಳೆಯೋಕ್ಕಾಗಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಮುಳುಗಿದ್ದೀರಾ, ನೋವನ್ನು ಅನುಭವಿಸ್ತಿದ್ದೀರಾ. ಆ ಒಂದು ವಿಚಾರಲ್ಲಿ ನೀವೆಷ್ಟು ಎನರ್ಜಿನ ನೀವು ಕೊಡ್ತೀರಾ ಅದಷ್ಟು ಬೆಳ್ಕೊಂಡು ಹೋಗುತ್ತೆ. ಸ್ಟಾಪ್ ಮಾಡಿ ಆ ಒಂದು ನೆಗೆಟಿವ್ ಎನರ್ಜಿನ ನೀವೇ ಕಡಿವಾಣ ಹಾಕಬೇಕು ಅಂತ ಕೂಡ ಒಂದು ಮೆಸೇಜ್ ಬಂದಿದೆ ನಿಮಗೆ ಡಿವೈನಿಂದ. ಮತ್ತು ನೀವೇನಾದ್ರು ಟ್ರಾವೆಲಿಂಗ್ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ ಅಂದರೆ ರೈಟ್ ಟೈಮ್. ಟ್ರಿಪ್ ಇಟ್ಕೊಂಡಿದ್ದೀರಾ, ಫ್ಯಾಮ್ಲಿ ಜೊತೆ ಟ್ರಿಪ್ ಇಟ್ಕೊಂಡಿದ್ದೀರಾ, ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಇಟ್ಕೊಂಡಿದ್ದೀರಾ ಅಂದರೆ ಐ ಆಮ್ ಸೀಯಿಂಗ್ ಸೇಫ್ ಜರ್ನಿ ನೋಡ್ತಾ ಇದ್ದೀನಿ. ಒಂದು ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೀವು ಇವತ್ತಿಂದ ಒಂದು 2 ತಿಂಗಳಲ್ಲಿ ಯಾವುದೇ ಟ್ರಿಪ್ ಹಾಕಿದರೂ ಕೂಡ, ಪ್ಲ್ಯಾನಿಂಗ್ ಮಾಡಿದರೂ ಕೂಡ ಅದು ಬಹಳ ಪಾಸಿಟಿವ್ ಮತ್ತು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಕೊಡುತ್ತೆ. ಸೊ ನೀವು ಮಾಡ್ತಾ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಇದು ಒಂದು ಒಳ್ಳೆ ಟೈಮ್ ಅಂತ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ. ಮತ್ತು ಭೂಮಿ ವಿಷಯವಾಗಿ ನೀವೇನಾದರೂ ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ನಾನಿಲ್ಲಿ ಪ್ಲಾಟ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಭೂಮಿಗೆ ನೀವು ಹೂಡಿಕೆ ಮಾಡಬಹುದು. ಭೂಮಿ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಭೂಮಿ ತೊಗೋಬಹುದು. ಸೊ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಬರ್ತಾ ಇದೆ. ಓಕೆ, ಸೊ ಇದು ನಿಮ್ಮ ಸಾಲ್ಟ್ ರೀಡಿಂಗ್ ಆಗಿತ್ತು. ಇನ್ನೇನಾದ್ರು ನಾನು ಮೆಸೇಜಸ್ ನೋಡಿದರೆ ಹೇಳ್ತೀನಿ.
ಇನ್ನು ಸ್ಪೆಷಲ್ ಮೆಸೇಜಸ್ ಸಾಲ್ಟ್ ರೀಡಿಂಗಿಂದ ನಿಮಗೆ ಏನು ಅಂತ ನೋಡೋಣ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಾ ಇದ್ದೀನಿ. 2ರಲ್ಲಿ ಒಂದು ಸ್ಟೋನನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸಿ ವಾಟ್ ಈಸ್ ದ ಮೆಸೇಜ್ ಫಾರ್ ಯು. ಯಾರು ಈ ಒಂದು ಸ್ಟೋನನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ನಿಮ್ಮ ಮೆಸೇಜಸ್, ಸ್ಪೆಷಲ್ ಮೆಸೇಜಸ್ ಫ್ರಮ್ ಸಾಲ್ಟ್ ರೀಡಿಂಗ್ ಏನು ಅಂತ ಈ ಕೂಡಲೇ ಹೇಳ್ತೀನಿ. ನೋಡೋಣ ಇನ್ನೂ ಏನೇನು ಮೆಸೇಜಸ್ ನಿಮಗೆ ತಲುಪಲಿದೆ ಅಂತ, ಇನ್ಯಾವ ಮೆಸೇಜಸ್ ನಿಮಗೆ ಸಿಗಲಿದೆ ಅಂತ ನೋಡಿ ಹೇಳ್ತೀನಿ. ಸೊ ನಿಮಗೆ 3 ಮೆಸೇಜಸ್ ಬಂದಿದೆ. ರಿಲೀಸ್ ಅಂತ ಬರ್ತಾ ಇದೆ. ಎಂಡಿಂಗ್ಸ್ ದಟ್ ಲೀಡ್ ಟು ನ್ಯೂ ಬಿಗಿನಿಂಗ್ಸ್ ಅಂತ ತೋರಿಸ್ತಾ ಇದೆ. ದ ನೀಡ್ ಟು ರಿಲೀಸ್ ಸಿಚುವೇಶನ್ಸ್ ಆಫ್ ಪೀಪಲ್ ದಟ್ ಹೋಲ್ಡ್ ಯು ಬ್ಯಾಕ್. ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಲೈಫಿಂದ ಒಬ್ಬರನ್ನ ನೀವು ಬಿಡಲೇಬೇಕಾಗತ್ತೆ, ಅವ್ರನ್ನ ಕಳ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಬಂದಿದೆ. ಅದು ನೋವು ಆಗ್ಬೋದು, ನೋವು ಉಂಟಾಗಬಹುದು ನಿಮಗೆ. ಆದರೆ ಅವ್ರನ್ನ ಬಿಟ್ಕೊಡೋದೇ ಒಂದು ಒಳ್ಳೆಯ ನೀವು ಡಿಸಿಷನ್ ತೊಗೊಳ್ತೀರಾ, ಮಾಡಲೇಬೇಕು. ಇನ್ಯಾವುದೇ ರೀತಿಯಾದ ಕನ್ಫ್ಯೂಷನಲ್ಲಿ ಇರೋಕ್ಕೆ ಹೋಗಬೇಡಿ. ಒಳ್ಳೆಯ ವಿಚಾರನೂ ನಡೆಯುತ್ತೆ. ಒಂದು ಎಂಡ್ ಆದಾಗ ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಲಾಜಿಕಲ್, ಪರ್ಸೆಪ್ಟಿವ್, ಇನ್ಸೈಟ್ಫುಲ್, ಬ್ಲಂಟ್ ಆ್ಯಂಡ್ ಎಕ್ಸೈಟಿಂಗ್ ಇಂಟೆಲೆಕ್ಚುಯಲ್ ಚಾಲೆಂಜ್ ಅಂತ ಬರ್ತಾ ಇದೆ. ನಿಮ್ಮ ಮೈಂಡಿಗೆ ನೀವು ಕೆಲಸ ಕೊಡಬೇಕಾಗತ್ತೆ. ಬ್ರಿಲಿಯಂಟ್ ಇನ್ಸೈಟ್ಸ್ ತೋರಿಸ್ತಿರೋದ್ರಿಂದ ನೀವು ಏನೇ ಇನ್ಫಾರ್ಮೇಷನ್ ಮಾಡಬೇಕು, ಏನಾದರೂ ನೀವು ಡಾಕ್ಯುಮೆಂಟ್ಸ್ ವೆರಿ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಇನ್ನೊಂದು. ಓಕೆ, ಸೊ ನೀವು ಯಾವ್ದಾದ್ರು ಇನ್ಫಾರ್ಮೇಷನ್, ಈಗ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ನಾನು ಮಾತಾಡಿದ್ದೆ ಅದ್ರ ಬಗ್ಗೆ. ಸೊ ಆ ವಿಚಾರವಾಗಿ ಪೇಪರ್ ವರ್ಕ್ ಸರಿ ಇದೆಯಾ, ಲೀಗಲ್ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಸರಿ ಇದೆಯಾ ಅಂತ ನೀವು ಕೇರ್ಫುಲ್ಲಾಗಿ ನೋಡಬೇಕು ಅಂತ ನಿಮಗೆ ಇದರಲ್ಲಿ ಮೆಸೇಜ್ ಬರ್ತಾ ಇದೆ. ನೀವೆಷ್ಟು ಸ್ಮಾರ್ಟಾಗಿ, ಲಾಜಿಕಲಾಗಿ ಡಿಸಿಷನ್ನ ತೊಗೊಳ್ತೀರಾ ಅದರಲ್ಲೇ ನೀವು ಸಕ್ಸಸ್ ನೋಡೋದು ಅಂತ ಕೂಡ ಮೆಸೇಜ್ ಬಂದಿದೆ. ಸೊ ಆ ವಿಷಯದಲ್ಲಿ ಹುಷಾರಾಗಿರಿ. ಹಾಗೆ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಎಲ್ಲ ವಿಚಾರದಲ್ಲೂ ಕೂಡ ಒಂದು ಪ್ರೂಫ್ ಇರ್ಬೋದು, ಸಾಕ್ಷಿಗಳಿರ್ಬೋದು, ಏನೇ ಇರಲಿ ಅದು ನೀವು ಒಂದು ಪೇಪರ್ ವರ್ಕ್ ಅಂತಲೇ ಕನ್ಸಿಡರ್ ಮಾಡಿ ತೊಗೋಬೇಕಾಗತ್ತೆ. ಹಾಗೆ ಒಬ್ಬರು ಮಾತನ್ನು ನಂಬಕ್ಕೆ ಹೋಗಬೇಡಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ನೀವೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರಾ ಅಂದರೆ ಅದೊಂದು ಮೆಸೇಜ್ ಆಗಿದೆ. ಕಾನ್ಫ್ಲಿಕ್ಟ್ಸ್ ವಿತ್ ಅದರ್ಸ್ ಕಾಸ್ ಬೈ ಅಪೋಸಿಂಗ್ ಒಪಿನಿಯನ್ಸ್ ಅಂತ ಬರ್ತಾ ಇದೆ. ವಾಕ್ ಅವೇ ಫ್ರಮ್ ಡ್ರಾಮಾ ಅಂತ ಕೂಡ ಬರ್ತಾ ಇದೆ. ಸೊ ನಿಮ್ಗೆ ಯಾವಾಗ ನಿಮ್ಮ ಕೈ ಮೀರಿ ಹೋಗಿದೆ ಒಂದು ಪರಿಸ್ಥಿತಿ ಅಂತ ಅನಿಸುತ್ತೆ, ಅದರಿಂದ ನೀವು ಆಚೆ ಬರಲೇಬೇಕು. ಆ ಒಂದು ವಿಚಾರಕ್ಕೆ ನೀವು ಎಷ್ಟು ಟೈಮ್ ಆ್ಯಂಡ್ ಎನರ್ಜಿನ ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ನೀವು ಸೋಲನ್ನು ಅನುಭವಿಸ್ತೀರಾ. ಮನಸ್ಸಿಗೆ ಮತ್ತು ಒಂದು ಆತಂಕದ ಪರಿಸ್ಥಿತಿನ ನಿಮಗೆ ನೀವೇ ಆ ಒಂದು ಸಿಚುವೇಶನಿಗೆ ತೊಗೊಂಡು ಬಂದುಬಿಡೋ ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಬರ್ತಾ ಇದೆ. ಹಾಗೂ ವೆರಿ ಆ್ಯಂಬಿಷಿಯಸ್ ಎನರ್ಜಿ ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ ನಿಮ್ಮ ಟೈಮ್ ಇನ್ನು 50ರಿಂದ 5 ವೀಕ್ ಚೆನ್ನಾಗೇ ಇರುತ್ತೆ. ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಲೈಫ್ನ ಇನ್ನೇನಾದರೂ ಒಂದು ಒಳ್ಳೆಯ ಪ್ರೋಗ್ರೆಷನ್ಗೆ ತರಬೇಕು ಅಂತ ಇದ್ದೀರಾ ಅಂದರೆ ನೀವು ಮಾಡಬಹುದು ಅಂತ ಮೆಸೇಜ್ ಬಂದಿದೆ. ಸೊ ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಗಿನ್ನೂ ಏನಿದೆ ಇಂಪಾರ್ಟೆಂಟ್ ಮೆಸೇಜಸ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ ಇನ್ನೂ ಏನೇನು ಮೆಸೇಜಸ್ ಇದೆ ದೈವದಿಂದ ನಿಮಗೆ ಅಕಾರ್ಡಿಂಗ್ ಟು ದ ಸಾಲ್ಟ್ ರೀಡಿಂಗ್ನಲ್ಲಿ ವಾಟ್ ಇಸ್ ದ ಮೆಸೇಜ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ ಇಲ್ಲಿ 3 ಮೆಸೇಜಸ್ ಬಂದಿದೆ. 3 ಆಫ್ ವಾಂಡ್ಸ್ ಅಂತ ಇದನ್ನು ಹೇಳ್ತೀವಿ. ಇದರ ಅರ್ಥ ಪ್ಲ್ಯಾನಿಂಗ್ ಫಾರ್ ದ ಲಾಂಗ್ ಟರ್ಮ್. ಸೊ ಪ್ರೆಸೆಂಟ್ನಲ್ಲಿ ನೀವೆಷ್ಟು ಪ್ಲ್ಯಾನ್ ಆಗಿ ಡಿಸಿಪ್ಲಿನ್ಡ್ ಆಗಿರ್ತೀರಾ, ನಿಮಗೆ ಅಷ್ಟು ಒಳ್ಳೆಯ ಒಂದು ಔಟ್ಕಮ್ ನಿಮಗೆ ಸಿಗುತ್ತೆ. ಒಂದು ಆಪರ್ಚುನಿಟಿ ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ, ಆಯಿತಾ? ಅದನ್ನು ಮಿಸ್ ಮಾಡ್ಕೋಬೇಡಿ, ಅದನ್ನು ಉದಾಸೀನವಾಗಿ ಬಿಡಕ್ಕೆ ಹೋಗಬೇಡಿ. ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿದೆ. ಮತ್ತು ಪೇಷನ್ಸ್ ನೀವು ಎಷ್ಟು ಇಟ್ಕೊಳ್ತೀರೋ ಅದರಲ್ಲೇ ನೀವು ವಿಕ್ಟ್ರಿನೂ ನೋಡ್ತೀರಾ ಅಂತ ಮೆಸೇಜ್ ಬಂದಿದೆ. 7 ಆಫ್ ಕಪ್ಸ್. ಸೊ ಮೇಕ್ ಅ ಚಾಯ್ಸ್ ಅಂತ ತೋರಿಸ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ನಿಮ್ಮ ಲೈಫ್ನಲ್ಲಿ ಇನ್ನು ಕೆಲವು ವಾರಗಳಲ್ಲೇ ಒಂದು ಹೊಸದಾದ ಆಫರ್ ಬರುತ್ತೆ. ಅದನ್ನು ಸೀರಿಯಸ್ ಆಗಿ ಅನಲೈಸ್ ಮಾಡಿಕೊಂಡು ಕ್ಲಾರಿಟಿ ತೊಗೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ಸ್ವಲ್ಪ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ನೀವು ಫಾಲೋ ಮಾಡಿ, ಬೇರೆಯವರ ಇನ್ಫ್ಲೂಯೆನ್ಸ್ಗೆ ಹೋಗಬೇಡಿ ಅಂತ ಬರ್ತಾ ಇದೆ. ಸೊ ಇನ್ನೊಂದು ಏನು ಬರ್ತಾ ಇದೆ, ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ ಇರೋದ್ರಿಂದ ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನೀವೇನಾದರೂ ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು ಅಥವಾ ಕಮ್ಯುನಿಕೇಷನ್ ವಿಚಾರವಾಗಿ ನೀವೇನಾದರೂ ಆ ಒಂದು ಫೀಲ್ಡಲ್ಲಿದ್ದೀರಾ ಅಂದರೆ ನೀವು ಅದನ್ನು ತೊಗೊಳ್ಬೇಕಾಗತ್ತೆ. ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಡೋಂಟ್ ಬಿ ಸೆನ್ಸಿಟಿವ್ ಟು ಕ್ರಿಟಿಸಿಸಮ್ ಅಂತ ಕೂಡ ತೋರಿಸ್ತಾ ಇದೆ. ನಿಮ್ಮಲ್ಲಿ ಏನಾದರೂ ಬಲಹೀನತೆ ಇದೆ ಅಂದರೆ, ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನು ಕೆಲವರು ಹೇಳ್ತಾರೆ, ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತ ಒಂದು ಸಜೆಷನ್ನ ಕೊಡ್ತಾರೆ, ಗೈಡೆನ್ಸ್ನ ಕೊಡ್ತಾರೆ. ಅದನ್ನ ಸೀರಿಯಸ್ಸಾಗಿ ತೊಗೊಳ್ಳಿ, ಅದನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಿ ಬೇರೆಯವ್ರನ್ನ ದೂಷಿಸೋಕ್ಕೆ ಹೋಗಬೇಡಿ ಅಂತ ಮೆಸೇಜ್ ಬರ್ತಾ ಇದೆ. ಸೊ ಏನೇ ಇರಬಹುದು, ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇದೆ, ನೀವಿನ್ನೂ ಬಹಳಷ್ಟು ಮೇಲೆ ಬರ್ತೀರಾ.
ಆದರೆ ಜನರ ಸಪೋರ್ಟ್ ಬೇಕಾಗುತ್ತೆ, ಗೈಡೆನ್ಸ್ ಬೇಕಾಗುತ್ತೆ, ಹಿರಿಯರ ಒಂದು ಸಹಾಯ ಬೇಕಾಗುತ್ತೆ. ನೀವು ಬೆಳೆಯುವ ಫೀಲ್ಡ್ನಲ್ಲಿ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಗೈಡೆನ್ಸ್ ಬೇಕಾಗುತ್ತೆ. ಸೊ ಬೇರೆಯವರ ಒಂದು ಹಿರಿಯರ, ಸ್ಪೆಷಲಾಗಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಯಾರೇ ಇರ್ಬೋದು ಆ ಫೀಲ್ಡ್ನಲ್ಲಿ, ಅವರ ಸಹಾಯ ಪಡೀರಿ ಅಂತ ಬರ್ತಾ ಇದೆ. ಗ್ರೋತ್ ಇದೆ, ಸಕ್ಸಸ್ ಇದೆ, ಆಪರ್ಚುನಿಟಿ ಇದೆ. ಟ್ರಾವೆಲ್ ಕೂಡ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ ರಿಲೇಟೆಡ್ ಟು ವರ್ಕ್. ನೀವೇನಾದರೂ ಅಬ್ರಾಡ್ ವಿಚಾರವಾಗಿ ಕೈ ಹಾಕಿದ್ದೀರಾ ಅಂದರೆ ನೀವು ಖಂಡಿತವಾಗ್ಲೂ ಸಕ್ಸಸ್ನ ನೋಡ್ತೀರಾ. ಶ್ರದ್ಧೆಯಿಂದ ನೀವು ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ರು ಸಕ್ಸಸ್ ಇದೆ. ಇದೆಲ್ಲ ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.